ನೋಡ್ಬೇಕಾಗ ಕಟ್ಟಿಗೆ ಒಳಗೆ ಐತಿ, ಒಳಗೆ ಏನೈತಿ ಯಾರಿಗೂ ಪ್ರಯತ್ನ ಮಾಡಿದ್ವಿ ನಾವು. ಜಯಂತಿ ಕೊಟ್ಟರು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ. ಯಾವುದೋ ಮಕ್ಕಳ ಮಾತು ಕೇಳಿ ಕರೆದಿಲ್ಲ ಪರದಿಲ್ಲ ಅಂದ್ರೆ ಇವಾಗ ನನ್ನ ಮಕ್ಕಳು ಅವರಿಗೆ ಅವ್ರು ಹೆಂಡ್ರೆ ಕರೀದಿಲ್ಲ, ಅದು ಗೊತ್ತಿಲ್ಲ ಅವ್ರು. ನಾ ಏನು ಜನರಿಗೆ ಗೊತ್ತಾಯ್ತು, ಜನರು ಬಯಸ್ತಾರೆ. ನಾಲ್ಕು ಮಾಜಿ ಮುಖ್ಯಮಂತ್ರಿ ಹೋದ್ರೆ ನಾವು ಒಂದು 100 ಮಂದಿ 1000 ಮಂದಿ ಕೂಡಿಸೋದಾಗಿಲ್ಲ. ನಾವು ಹೋದ ಹಳ್ಳಿ ಒಳಗೆ 4000 5000 10,000 ಇದ್ರ ಮ್ಯಾಗಿಂದ ಅವ್ರ ಮಾನ ಮರ್ಯಾದೆ ಇದ್ರೆ ಬಿಟ್ಬಿಡಕ್ಕೆ ಹೇಳ್ಬೇಕು. ಜನರ ಪ್ರತಿನಿಧಿ ನಾವು, ನಿಮ್ಮಂಗ ಚಮಚಗಿರಿ ಪ್ರತಿನಿಧಿಗಳಲ್ಲ. ಹತಾಶೆಗಾರ ಅವ್ ಯಾರು ಮಂದಿನ ಕೂಡಲೇ ಕಡಿ ದಿವಸ BJP ರೋಡ್ ಶೋನೇ ಕ್ಯಾನ್ಸಲ್ ಮಾಡಿದ್ರೆ, ಯಾಕಂದ್ರೆ ನಾ ಇದ್ದೆ ಎಲ್ಲರೂ ಯತ್ನಾಳ್ ಏನೊಂದು ತೆಗೆದ್ಬಿಟ್ರೆ ನನ್ನ ಮರ್ಯಾದೆ ಹೋಗ್ತದ ಓಡ್ ಹೋಗ್ಬಿಟ್ಟ. ಅದು ಅಸಹ್ಯ. 6 ದಿವಸ 7 ದಿವಸ ಅದಾರ. ಚುನಾವಣೆ ಸಾಯಂಕಾಲ 5 ಗಂಟೆಗೆ ಮುಗಿತನಾನು ಮುಖ್ಯಮಂತ್ರಿಗಳು ಎಷ್ಟು ಹತಾಶೆ ಆಗ್ಯಾರ ಅನ್ನೋದು ತೋರಿಸ್ಕೊಡ್ತಾರೆ. ಅಷ್ಟವ್ರ ಬಲ್ಲಿ ಸಿದ್ದರಾಮಯ್ಯನವ್ರ ಬಳಿ ನಾವು ಮಾಡಿದ ಗ್ಯಾರಂಟಿ ಇದೆ ಅಂತ ಜನ ತೃಪ್ತಿ ಇದ್ದ. ಅಲ್ಲೇ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡೋದಿತ್ತು, ಮಾಧ್ಯಮಗಳ ಮೂಲಕ ಕೇಳೋದಿತ್ತು, ಓಟ್ ಹಾಕ್ರಿ ನಾವು ಈ ಕೆಲಸ ಮಾಡಿ. 7 ದಿವಸ ಹೋಟೆಲ್ದಾಗಿದ್ದು ಪಾಪ ಅವ್ರಿಗೇನು ಭಾಳ ರಿಸ್ಕ್ ತೊಗೊಂಡಾರ ಸಿದ್ದರಾಮಯ್ಯ. ನಾ ಸಮೀಕ್ಷೆ ಅಂದು ಮಾಡೋದೇ ಇಲ್ಲ, ಬರೇ ಕೆಲಸ ಮಾಡೋದು. ಕೃಷ್ಣ ಭಗವಾನ್ ಹೇಳ್ತಾನೆ, ನೀವು ಒಟ್ಟು ಕೆಲಸ ಮಾಡು, ಕರ್ಮ ಮಾಡು, ಫಲಿತಾಂಶ ಕೊಡೋ ದೇವ್ರ. ನಾನು ಸುಮ್ಮನೆ ಇಟ್ಟಿರಲಿ ಗೆದ್ದು ಬರ್ತದೆ ಹಾಗೆ ಹೀಗೆ ಅದು ಮತದಾರರ ನಿರ್ಣಯ ರೀ. ಒಳಗೆ ಏನು ಮಾಡ್ಯಾರ ನಮಗರ ಏನು ಕೊಡ್ತಾರೆ. ಕಾಂಗ್ರೆಸ್ನವ್ರು 5,000 ಲಿಂಗಾಯತರಿಗೆ, ಉಳ್ಕಿದ ನಮ್ಮ SC/ST ಜನ 3,000, ಸಾಬ್ರಿಗೆ 1,000. ಎಷ್ಟು ಡೌನ್ ಆಗೈತೆ ನೋಡ್ರಿ ಸಾಬ್ರ ರೇಟ್ ಕಾಂಗ್ರೆಸ್ನಾಗ. ಹಿಂಗೆ ಮಾಡ್ಯಾರ ಎಲ್ಲ ಕಡೆ. ಲಿಂಗಾಯತರಿಗೆ 5,000 ನೋಡ್ರಿ, ಲಿಂಗಾಯತರಿಗೆ ಹೆಚ್ಚು ಕೊಟ್ಟ. ಇವ್ರು ಕಾಂಗ್ರೆಸ್ನವ್ರು ಮೊದಲು ಸಾಬ್ರಿಗೆ ಹೆಚ್ಚಿಕೊಳ್ಬೇಕಲ್ರಿ, SC/ST ಜನಕ್ಕೆ ಹೆಚ್ಚಿಕೊಳ್ಬೇಕು. SC/STಗೂ ಕಡಿಮೆ ಮತ್ತ ಲಿಂಗಾಯತರಿಗೆ ಹಚ್ಚತ್ತೆ. ಇದೆ ಅಂತ ನ್ಯಾಯ ಇದು. ಭಾಳ ಸಾಮಾಜಿಕ ನ್ಯಾಯ ಎಲ್ಲಿ ಬಂತು? ಎಲ್ಲರಿಗೂ ಮತದಾರಿಗೆ ಒಂದೇ ತೆರನಾಗಿ ಒಂದೇ ಓಟ್ ಇಲ್ರಿ. ಅಂಬೇಡ್ಕರ್ ಸಾಹೇಬ್ರು ಏನು ಹೇಳ್ಯಾರ, ಒಬ್ಬ ಟಾಟಾ ಬಿರ್ಲಾನಿಗೆ ಓಟಿನ ಕಿಮ್ಮತ್ತು ಒಂದೇ, ಒಬ್ಬ ಗುಡ್ಸಲ್ದಾಗ ಏನೋ ಒಂದೇ. ಅದು ಕಾಂಗ್ರೆಸ್ನವ್ರು ಲಿಂಗಾಯತರಿಗೆ 5,000 ಕೊಡೋದು, 7,000 ಕೊಟ್ಟಾರ. ನಮ್ಮ ಸತೀಶ್ ಜಾರಕಿಹೊಳಿ ತಮ್ಮ ಸಮುದಾಯಕ್ಕೆ 3,000 ಕೊಟ್ಟಾರ. ಎಷ್ಟು ಅಪಮಾನ ಇದು! ಅದರಿಂದ ಆ ಸಮುದಾಯಕ್ಕೆಲ್ಲ ಅಪಮಾನ ಮಾಡ್ಯಾರ. ಏನಿಲ್ರಪ್ಪ, ನಾವೇನು ವಿಚಾರ ನಾ ಹೇಳಿಲ್ಲ. ಇಡೀ BJP ಎಲ್ಲ ಶಾಸಕರು 4 ಛಲಗಳನ್ನು ಬಿಟ್ಟು ಇಡೀ BJP ನಾನು ತಗೋಬೇಕಂತ ನಿರ್ಣಯ ಮಾಡ್ಯಾರ. ಇವು ಸುಮ್ಮ ಮಾತಾಡ್ತಾವೆ, ಏನು ಮಾಡೋದು? ಇವು ಹತಾಶೆಗೆ ಇಂಥವು ಮಂಗ್ಯಗಳ ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ಕೇನು ಕೆಲಸ ಇಲ್ಲ. ನೀವು ಅವನ ಪತ್ರಿಕಾಗೋಷ್ಠಿಗೆ ಹೋದ್ರೆ ನಿಮ್ಮ ಮನೆಯಿಂದ ಉಪ್ಪಿಟ್ಟ ಚಾ ಒಯ್ತು ಬರ್ರಿ. ನೀವು ಇಲ್ಲೇನ ಬಿಜಾಪುರ ಪತ್ರಿಕಾಗೋಷ್ಠಿ ಮಾಡಿದ್ರೆ ನಿಮ್ಮ ಮನೆಯಿಂದ ಉಪ್ಪಿಟ್ಟ ಚಾ ನೀರಿನ ಬಾಟ್ಲಿ ಕಟ್ಕೊಂಡು ಹಿಂಗೆ ಹೋಗಿ ಪತ್ರಿಕಾಗೋಷ್ಠಿ ಮಾಡಿ. ಯಾಕಂದ್ರೆ ಅವನ ಮನೆಯಿಂದ ತರ್ತಾನ, ಅವರ ರೊಕ್ಕ ಉಳಿತಾವ. ನೋಡ್ರಿ, ಅದು ಕೋರ್ಟ್ನಾಗ ನಡೆದೈತಿ. ಅದು ಏನೇನೈತಿ ಸತ್ಯ ನಾವು ಯಾವ್ದ್ರಾಗೂ ಹಸ್ತಕ್ಷೇಪ ಮಾಡೋದಿಲ್ಲ. ಏನದ ಭಾಳ ಕ್ಲಿಯರ್ ಆಗಿ ತನಿಖೆ ಆಗಿ ಯಾರು ತಪ್ಪಿದ ಅನ್ಸ್ತದ ಶಿಕ್ಷೆ ಆಗ. ನಾವೇನು ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ, ಯಾರಿಗೂ ವಿರೋಧ ಮಾಡೋದಿಲ್ಲ. ಅದು ಏನಾಗೈತಿ ಏನಿಲ್ಲ ಎಲ್ಲ ಮಾಹಿತಿಗಳು ಅವ್ರು ಇವ್ರು ಕೊಟ್ಟಾರ. ಯಾರಿಗೆ ಕಂಪ್ಲೇಂಟ್ ಮಾಡೋದು, ಯಾರಿಗೆ ಇಲ್ಲಿ ಬಿಜಾಪುರನಾಗ FIR ಮಾಡ್ಯಾರ. ತನಿಖೆ ಆಗ್ತೈತಿ. ಪೊಲೀಸ್ ಇಲಾಖೆ ತನಿಖೆ ಮಾಡಿದ್ರೆ ನಾವು ಹಸ್ತಕ್ಷೇಪ ಮಾಡೋದಿಲ್ಲ. ಮತ್ತು ಯಾರಿಗೂ ನಾವು ಫೋನ್ ಮಾಡಿ ಹೇಳೋದಿಲ್ಲ, ಇವ್ರು ಫೇವರ್ ಮಾಡಿರಿ ಇವ್ರು ಫೇವರ್ ಮಾಡಿರಿ ಅದಂತೆಲ್ಲ. ಒಮ್ಮೆ ಜನರ ಮುಂದೆ ಎಲ್ಲ ಕ್ಲೀನಾಗಿ ಹೊರಗೆ ಬರಲಿ ಇಮೇಜ್. ಅದೇನು ಆಗೈತಲ್ಲ ಅವ್ರ ಮ್ಯಾಗಿನ ಕಪ್ಪು ಚುಕ್ಕೆ ಐತಲ್ಲ, ಅದಕ್ಕೆ ಕ್ಲೀನಾಗಿ ಬರಲಿ. ನಡೀದೇ ರೀ ರಾಜಕಾರಣದಾಗ. ಇವರೆಲ್ಲ ಕೆಲವೊಂದು ಕಳ್ಳರು ರಾಜಕಾರಣದಾಗ ಸ್ವಾರ್ಟ್ ಇದರಲ್ಲೇನೋ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ CD ಮಾಡೋದು ಇಂಥ ಈಗೇನು AI ಬಂದ ಮ್ಯಾಗಂತರೂ ಯಾರು ಬೇಕಾದವ್ರು ಯಾರು ಕೂಡ ಮಕ್ಕೊಂಡಿದ್ದು ಬರ್ತಾರೆ. ಬೇಕಾದ ಜಗತ್ತಿನ ಬ್ರಿಟನ್ ರಾಣಿ ಕೂಡ ನೀವು ಮಕ್ಕೊಂಡದ್ದು ಮಾಡ್ತಾ ಕಳಿಸ್ಲೆ ಮಾಡ್ತಾರೆ. ಮತ್ತೇನು ಈಗ ಕಂಪ್ಲೇಂಟ್ ಏನ್ ಮಾಡಿದ್ದಾರೆ, ಯಾರು ದೂರ ದಾಖಲು ಮಾಡಿದ್ರೆ ಕಂಪ್ಲೇಂಟ್ ಅವ್ರು ಅಂದ್ರೆ ಫೇಕ್ ಇರ್ಬೇಕು. ಯಾರು ನೀವು ಕಂಪ್ಲೇಂಟ್ ಮಾಡಿರಲ್ಲ ಧೈರ್ಯವಾಗಿ ಮುಂದೆ ಬನ್ನಿ.
ಅದು ಭಾಳ ದಿವಸದಿಂದ ನನಗೆ ಸುದ್ದಿ ಇತ್ತು. 11 ಕೋಟಿ ರೂಪಾಯಿ ಡಿಮಾಂಡ್ ಇತ್ತು. ಕಡೆಗೆ 3 ಕೋಟಿಗೆ ಬಂದಿದೆ. ಅದು ಬೆಂಗಳೂರಿನಾಗ ಒಂದು ಜಾಲ ಐತಿ. ಎ ಟೀಮ್ ಬಿ ಟೀಮ್ ಅಂತ. ಎ ಟೀಮ್ ಕಾಂಗ್ರೆಸ್ನಾಗ ಐತಿ, ಬಿ ಟೀಮ್ ಬಿಜೆಪಿ. ಮತ್ತು ಅವ್ರಿಬ್ರು ದೊಡ್ಡ ಹುದ್ದೆದಾಗ ಅದ ಕರ್ನಾಟಕದ್ದು. ಅವ್ರವೇ ಕಂಪ್ಯೂಟರ್ ಸೆಕ್ಷನ್ಗಳು ಅದಾವ. ಬರೀ ಇಂಥವು ತಮ್ಮ ವಿರುದ್ಧ ಯಾರು ಹಾಕ್ತಾರಲ್ಲ ಅವ್ರದ್ದು ಸಿಡಿ ಮಾಡೋದು, ಆಡಿಯೋ ಯಾರ್ದು ಬೇಕಾದವ್ರು ಧ್ವನಿ ಮಾಡ್ಬೋದು. ಮೋದಿಯವ್ರ ಧ್ವನಿ ಮಾಡಿ ಬರೋದಿಲ್ರೇ. ಯಾರ್ಯಾರು ನೋಡ್ರಿ ಅವರು ನಿತೀಶ್ ಕುಮಾರ್ ದಿನ ನೋಡ್ತೀವಿ. ನಿತೀಶ್ ಕುಮಾರ್ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಅವ್ರಂಗೆ ಮಾತಾಡಂಗೆ ಬರ್ತಾವಲ್ಲ. ಇದು ಏನು ಈ ಟೆಕ್ನಾಲಜಿ ಉಪಯೋಗ ಮಾಡಿ ಎ ಟೀಮು ಮತ್ತು ಬಿ ಟೀಮ್ ಕರ್ನಾಟಕದಲ್ಲಿ ಏನು ಅದಾವಲ್ಲ, ಒಂದು ಬಿ ಜೆ ಪಿ ಹೆಡ್ ಐತಿ, ಒಂದು ಕಾಂಗ್ರೆಸ್ ಹೆಡ್ ಐತಿ. ಇವು ಎರಡು ಹೆಡ್ಗಳು ಕೂಡಿ ಅವ್ರದ್ದೇ ಒಂದು ಕಂಪ್ನಿ ಐತಿ. ಅವ್ರಿಬ್ರು ಒಂದೇ ಅದಾರ. ಇವು ಮ್ಯಾಗಿನವ್ರು ಎರಡು ಹೈಕಮಾಂಡ್ ಗುರ್ತಾಗಲ್ಲ ಐತಿ. ಇವು ಎರಡು ಒಂದ್ ಅದಾವು. ಈ ಇಬ್ರು ಲಪುಟ್ರು ಒಂದ್ ಅದಾರ. ಆ ಹೈಕಮಾಂಡ್ದವ್ರಿಗೆ ಯಾಕೇನು ಅವು ಇವು ಇರ್ತಾವ, ಇವು ಇರ್ತಾವ. ಈಗ ಸ್ವಾಮೀಜಿಯ ಒಂದು ಏನು ಹಿಂದಿನ ರಾಜಕಾರಣಿಗಳ ನೋಡ್ರಿ, ರಾಜಕಾರಣಿಗಳು ಇದ್ದೇ ಇರ್ತಾರೆ ಎಲ್ಲ. ಈಗ ರಾಜಕಾರಣಿಗಳ ಸಪೋರ್ಟ್ ಇದ್ದಲ್ಲಿ ಇಂಥವು ಆಗ್ತಾರೆ. ಆಗಿದ್ದಿಲ್ಲ ಪಾಪ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರು. ಪಾಪ ರಮೇಶ್ ಜಾರಕಿಹೊಳಿ ಅವ್ರು ಬಲಿಗೆ ಕೊಟ್ರಲ್ಲ. ಪಾಪ ಒಳ್ಳೆ ಮನುಷ್ಯ. ಈಗ ನೋಡ್ರಿ, ಸಹಮತದಿಂದ ಆಗಿದ್ದು ಅತ್ಯಾಚಾರ ರೇಪ್ ಅನ್ನೋದಿಲ್ಲ. ಸಹಮತ ಕ್ಲಿಯರ್ ಕಾಣಿಸ್ತೈತೆ ಆ ವಿಡಿಯೋದಾಗ. ನನ್ನ ಕರ್ಕೊಂಡು ಹೋಗ್ಯಾರ ಡೆಲ್ಲಿಗೆ, ನೀವು ಒಬ್ಬನೇ ಹೋಗಿಯಲ್ಲ ಅಂದ್ರೆ ಇದು ಸಹಮತ ಇಲ್ರಿ. ಹಿಂಗ ಈ ರಾಜ್ಯದಾಗ ಲವ್ ಜಿಹಾದು ಇವು ಇದರಿಂದನೂ ಹುಬ್ಬಳ್ಳಿ ಒಳಗೆ ಲವ್ ಜಿಹಾದು. ಅದ್ರಿಂದ ಕಾಂಗ್ರೆಸ್ನ ಮುಖಂಡರಿಗೆ ಸಪೋರ್ಟ್ ಐತಿ. ಒಂದ್ರ ಮೇಲೆ ಒಂದು ಬರ್ತಾ ಇದೆ ಸರ್. ಅಂದ್ರೂ ಅಲ್ಲ, ಅವ್ರು ಹಿಂದೆ ಬ್ಯಾಕ್ ಅದಾರ ಅವ್ರು ಇಟ್ಟು ಓಪನ್ ಆಗಿ ಅವ್ರ ಮನೆಗೆ ಹೊಡಿಲಕ್ಕೆ ಹೋಗ್ತಾರೆ. ರಾಜಕಾರಣಿ ಕೂಡ 100%.